ಮಾತಾಡ್ತೀವಿ. ನಮಗೇನು ಅಡ್ವಾನ್ಸ್ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಹೇಳಲ್ಲ. ಕಲ್ಲು ಬಂದ ಕಲ್ಲೊಂದು ದುಡ್ಡು ಕೊಡಿ, ಮೆಸ್ ತಂದಾಗ ಮೆಸ್ಸೊಂದು ದುಡ್ಡು ಕೊಡಿ, ಆಮೇಲೆ ಅಷ್ಟು ಫೈನಲ್ಗೆ ನಮಗೆ ಉಳಿದದ್ದು ಲೆಕ್ಕ ಹಾಕಿ ನಮ್ಗೆ ಕಳಿಸ್ಕೊಟ್ರೆ ಅಷ್ಟಕ್ಕೆ ನಾವು ಕೆಲಸ ಮಾಡಿಕೊಡೋಕ್ಕೆ ನಾವು ರೆಡಿ. ನೋಡಿ, ಒಳಗಡೆ ತೆಂಗಿನ ಗಿಡ ಇದೆ, ಬಾಳೆ ಹಾಕವ್ರೆ, ಒಂದು ಆಡೆ ಆಗ್ಬೋದು, ಒಂದು ಕುರಿ ಆಗ್ಬೋದು, ಒಂದು ಮೇಕೆ ಆಗ್ಬೋದು, ಏನೇ ಆದರೂ ಒಂದು ಮುಳ್ಳಂದಿ ಆಗ್ಬೋದು, ಯಾವುದೇ ಪ್ರಾಣಿಗಳು, ದನ ಎಮ್ಮೆ ಏನೇ ಎನಿವನ್ ಯಾವುದೂ ಒಳಕ್ಕೆ ಹೋಗ್ದಂಗೆ ಮಾಡಿಸ್ಕೊಡಿ ಅಂತ ಹೇಳಿ ಮಾಡ್ಕೊಂಡವ್ರೆ ಅವರು. ನಾವು ಇದನ್ನು ಮಾಡಿ ಒಂದನ್ನು ಇದು ನೋಡಿ, ಇದು ಒಂದು 6 ಎಕರೆ ಪ್ಲ್ಯಾಟು. 6 ಎಕರೆಲಿ 3-4 ದಿವಸದಲ್ಲಿ ಕೆಲಸ ಮುಗಿಸಿದ್ದೀವಿ. ನೋಡಿ, ಮೂಲೆಗೆ ಯಾತಕ್ಕೆ ಕೊಡ್ತೀವಿ ಕಲ್ಲ ಅಂತ ಅಂದರೆ, ಮೂಲೆಗೆ ನೋಡಿ ಸಪೋರ್ಟು, ಇದು ಡಬಲ್ ಕಲ್ಲು ಇಟ್ಟಿದ್ದೀವಿ. ಈಗ ಇದು ಡಬಲ್ ಕಲ್ಲು ಹಾಕ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಸಪೋರ್ಟ್ ಕೊಟ್ಟಿರ್ತೀವಿ. ಸಪೋರ್ಟ್ ಯಾತಕ್ಕೆ ಕೊಡ್ತೀವಿ ಅಂತ ಅಂದರೆ, ತಂತಿ ಎಳೆದಾಗ ಬಿಗಿಗೋಸ್ಕರ ಯಾವ ಕಾರಣಕ್ಕೂ ಜಗಾಡಬಾರ್ದು, ಹಿಂಗೂ ಎಳಿಬಾರ್ದು, ಆ ಕಡೆಗೂ ಎಳಿಬಾರ್ದು, ಈ ಕಡೆಗೂ ಎಳಿಬಾರ್ದು, ಇದು ಜೋಲ್ ಬೀಳಬಾರ್ದು ಅನ್ನೋ ದೃಷ್ಟಿಲಿ ಈ ಕಡೆ ಆ ಕಡೆ ಎಲ್ಲ ಸಪೋರ್ಟ್ ಕೊಟ್ಟು ನಾವು ಕಂಪ್ಲೀಟ್ ಮಾಡಿರ್ತೀವಿ. ಎಲ್ಲ 4 ಮೂಲೆಗೂ ಬರುತ್ತೆ ಕಲ್ಲು, 4 ಮೂಲೆಗೂ ಸಪೋರ್ಟ್ ಕೊಟ್ಟು ಮಾಡಿ 4 ಮೂಲೆಗೂ ಡಬಲ್ ಕಲ್ಲು ಕೊಡಲೇಬೇಕು, ಕೊಟ್ಟಾಗಲೇ ಅದು ಬಿಗಿ ಇರೋದು. ಆಮೇಲೆ ಮಧ್ಯ 4, 7, 8 ಅಡಿ 8 ಕಲ್ಗೊಂದು, 8 ಕಲ್ಗೆರಡು, 8 ಕಲ್ಗೆರಡು ಸಪೋರ್ಟ್ ಕೊಡಲೇಬೇಕು. ಆ ಥರ ಮಾಡಿದ್ರೆ ಬಂದೋಬಸ್ತ್ ಇರುತ್ತದೆ ಅಂತ ಹೇಳಿ ನಾವು ಕೆಲಸ ಫಿನಿಷ್ ಮಾಡ್ತೀವಿ. ಸರ್, ನಾವು ಕೃಷ್ಣಪ್ಪ ಅಂದ್ಬಿಟ್ಟು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಅರೆಕಲ್ದೊಡ್ಡಿ. ನಾವು ಇರೋದು ಅರೆಕಲ್ದೊಡ್ಡಿ ವಾಸ. ನಾವು 15 ವರ್ಷ ತಗೊಂಡು ಈ ಪೆನ್ಷನ್ ಮಾಡ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೂ. ಈಗಲೂ ಮುಂದೆ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀವಿ. ಆದರೆ ನಾವು ಈಗ ತಂತಿ ಬೇಲಿ ಅನ್ನೋದೊಂದು ಯಾತಕ್ಕೆ ಅಂತ ಅಂದರೆ, ನಾವು ಈ ಜಮೀನು ಅಕ್ಕಪಕ್ಕದವ್ರು ಆ ಕಡೆ ಈ ಕಡೆ ದಾಟದೇ ಇರಲಿ ಅಂತೇಳಿ ಎಲ್ಲ ಜನಾಂಗಕ್ಕೆ ಮಾಡ್ತಾಯಿದ್ವಿ. ನಾನು ಒಬ್ಬ ರೈತನ ಮಗನಾಗಿ ನಾವು ಮಾಡ್ತಾಯಿದ್ದೀವಿ. 15 ವರ್ಷ ತಗೊಂಡು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ಇಲ್ಲಿವರೆಗೂ ಯಾವುದೂ ಕಂಪ್ಲೇಂಟ್ ಇಲ್ಲೇ ಮಾಡಿದ್ದೀವಿ. ಆದರೆ ಇದು ನೋಡಿ, ಇದು 8 ಅಡಿ ಕಂಬ. 8 ಅಡಿ ಕಂಬ ಅಂತಂದರೆ 2 ಅಡಿ ಡೀಪ್ ಒಳಕ್ಕೆ ಹೋಗೋದೆ, 6 ಅಡಿ ಮ್ಯಾಗೆ ನಿಂತದೆ. ಇದಕ್ಕೇನು ಚೈಲಿಂಗ್ ಮೆಸ್ಸು 4 ಲೈನು ತಂತಿ, 1 2 3 4 ಲೈನ್ ತಂತಿ ಕಟ್ಟಿದ್ದೀವಿ. ಇದಕ್ಕೆ 6 ಅಡಿ ಮೆಸ್ ಕಟ್ಟಿದ್ವಿ. ಇದೇನು ಟಾಟಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಬೇರೆ ಚೇಂಜ್ ಮಾಡೋಕ್ಕಿಲ್ಲ, ಚೇಂಜ್ ಮಾಡೋಕ್ಕಾಗೋದು ಇಲ್ಲ. ಒಂದು ಅವ್ರು ಯಾವ್ದು ಕೇಳಿದ್ರು ಹಾಕ್ಕೊಡ್ತೀವಿ. ನಾವೇನು ಟಾಟಾನೇ ಹಾಕ್ಕೊಳ್ಳಿ ಅಂತೇನು ನಾವು ಕೇಳೋದಿಲ್ಲ. ಇದರಲ್ಲಿ ಏನಪ್ಪ ಅಂತ ಅಂದರೆ, ಒಂದು ಚೈನಿಂಗ್ ಮೆಸ್ಸು ಅಂತ ಅಂದರೆ ಇದು ನೋಡಿ, ಇದು ಯಾವ ಪ್ರಾಣಿನೂ ಒಳಗಡೆಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಸಣ್ಣದೇ ಆಗ್ಬೋದು, ದಪ್ಪದೇ ಆಗ್ಬೋದು, ಏನೇ ಆದ್ರೂ ಹೋಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋದಂದರೆ, ಈಗ ಏನು ನೋಡಿ, ಒಳಗಡೆ ತೆಂಗಿನ ಗಿಡ ಇದೆ, ಬಾಳೆ ಹಾಕವ್ರೆ, ಒಂದು ಆಡೆ ಆಗ್ಬೋದು, ಒಂದು ಕುರಿ ಆಗ್ಬೋದು, ಒಂದು ಮೇಕೆ ಆಗ್ಬೋದು, ಏನೇ ಆದರೂ ಒಂದು ಮುಳ್ಳಂದಿ ಆಗ್ಬೋದು, ಯಾವುದೇ ಪ್ರಾಣಿಗಳು, ದನ ಎಮ್ಮೆ ಏನೇ ಎನಿವನ್ ಯಾವುದೂ ಒಳಕ್ಕೆ ಹೋಗ್ದಂಗೆ ಮಾಡಿಸ್ಕೊಡಿ ಅಂತ ಹೇಳಿ ಮಾಡ್ಕೊಂಡವ್ರೆ ಅವರು. ನಾವು ಇದನ್ನು ಮಾಡಿ ಒಂದನ್ನು ಇದು ನೋಡಿ, ಇದು ಒಂದು 6 ಎಕರೆ ಪ್ಲ್ಯಾಟು. 6 ಎಕರೆಲಿ 3-4 ದಿವಸದಲ್ಲಿ ಕೆಲಸ ಮುಗಿಸಿದ್ದೀವಿ. 3-4 ದಿವಸ ಕೆಲಸ ಮುಗಿಸ್ಕೊಟ್ಟಿದ್ದೀವಿ. ನಾವು ಎನಿವನ್ ಯಾವುದೇ ಕಾರಣಕ್ಕೂ ಯಾರಿಗೂ ನಾವು ಬಂದಾಗ ಯಾರನ್ನೂ ಜಾಸ್ತಿ ಅದು ಕೊಡಿ ಇದು ಕೊಡಿ ಅಂತ ಕೇಳೋ ಇದಿಲ್ಲ. ನಾವು ಮಾತು ಮುಗಿದ ಮೇಲೆ ಕಲ್ಲೊಂದು ದುಡ್ಡು ಇಸ್ಕೊತೀವಿ, ಕಲ್ಲು ಬಂದಾಗ ಕಲ್ಲೊಂದು ದುಡ್ಡು ಇಸ್ಕೊತೀವಿ, ಮೆಸ್ ಬಂದಾಗ ಮೆಸ್ಸೊಂದು ದುಡ್ಡು ಇಸ್ಕೊತೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಕೇಳೋಕ್ಕೋಲ್ಲ. ಲಾಸ್ಟಲ್ಲಿ ನಮ್ಮ ಫೈನಲ್ ಆದಾಗ ಲೆಕ್ಕ ಹಾಕ್ಬಿಟ್ಟು ನಮ್ಮ ದುಡ್ಡು ಕೊಟ್ಟರೆ ರೈಟ್, ಅದರಲ್ಲಿ ಏನು ಮಾತಿಲ್ಲ. ನೋಡಿ, ಈ ಥರ ನಮ್ಮ ಕೆಲಸಗಳಿರ್ತದೆ. ನಾವು ಇವತ್ತೇ ಅಂತಲ್ಲ, ನಾವು 15 ವರ್ಷದ್ದು ಹಿಂಗೆ. ನಾವು ಯಾರನ್ನೂ ಜಾಸ್ತಿ ಅಮೌಂಟ್ ಕೊಡಿ, ನೀವು ಕಲ್ಲು ತಂದಿದ್ದೀವಿ, ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾವು ಯಾರು ಕೇಳಿಲ್ಲ ಇಲ್ಲಿವರೆಗೂ. ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಮೇಡಮ್. ಇದು ಸ್ವಲ್ಪ ಜಾಸ್ತಿ ಆಯ್ತದೆ. ಇದು ಏನಾಯ್ತದೆ ಅಂತ ಅಂದರೆ, ಇದು ತಂತಿ ಬೇಲಿ ಅಂತಂದರೆ 6 ಲೈನ್ ತಂತಿ ಮತ್ತು 7 ಅಡಿ ಕಂಬ ಹಾಕ್ತೀವಿ. 7 ಅಡಿ ಕಂಬ ಬೇಕಾದ್ರೂ ಹಾಕ್ಬೋದು, 8 ಅಡಿ ಕಂಬ ಬೇಕಾದ್ರೂ ಹಾಕ್ಬೋದು. ಅದಕ್ಕೂ ತಂತಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಒಂದು ಲೈನ್ ಜಾಸ್ತಿ ಬರುತ್ತೆ. 8 ಅಡಿ ಕಂಬ ಹಾಕಿದ್ರೆ 7 ಅಡಿ ಕಂಬ ಹಾಕಿದ್ರೆ 2 ಲೈನ್ ಕಮ್ಮಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲಿ ಬಿಟ್ಟರೆ ಇನ್ನು ಬೇರೆ ಏನು ವ್ಯತ್ಯಾಸ ಏನಿಲ್ಲ. ಇದರಲ್ಲಿ ತಂತಿ ಬೇಕಾದ್ರೆ ತಂತಿ ಹಾಕ್ಸ್ಕೋದು, ಅದು ಕಮ್ಮಿ ಆಯ್ತದೆ ಅಂತಂದರೆ ಈ ಮೆಸ್ಸಿಗೆ ಮಾತ್ರ ಜಾಸ್ತಿ ಆಯ್ತದೆ. ಮೆಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತದೆ, ತಂತಿ ಹಾಕ್ಸ್ರೆ ಕಮ್ಮಿ ಆಯ್ತದೆ. ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಡ್ಬೋದು, ಅದರಲ್ಲಿ ಅಭ್ಯಂತರ ಇಲ್ಲ. ನಮಗೆ ಇಂಥದ್ದು ಬೇಕನಪ್ಪ, ನಮಗೆ ಇದಿಷ್ಟೇ ಸಾಕು, ಕಮ್ಮಿ ಕಾಸಲ್ಲ ಅಂತಂದರೆ ಬರೀ ತಂತಿ ಹಾಕ್ಸ್ಕೊಬೋದು. ಅದರಲ್ಲಿ ಏನಪ್ಪ ಅಂದರೆ ಗ್ಯಾಪ್ ಇರ್ತದೆ ಅಷ್ಟೇ. 1 ಅಡಿಗೆ ನಾವು ತಂತಿ ಹಾಕಿರ್ತೀವಿ. ಅದನ್ನು ಬಂದೋಬಸ್ತ್ ಇರ್ತದೆ. ಅದು ಏನು ಎಲ್ಲ ಟಾಟಾನೇ, ಈ ಪ್ಯೂರ್ ಟಾಟಾನೇ, 100 GSM ಎಲ್ಲ ಚೆನ್ನಾಗಿರ್ತದೆ. ಕೆಲಸ ಯಾವುದೋ ಕಾರಣಕ್ಕೂ ಫಿನಿಶಿಂಗ್ ಚೆನ್ನಾಗಿರ್ತದೆ. ನಾವು ಇಲ್ಲೋ ಹೇಳೋದೇ ಒಂದು ಮಾಡೋದಿಲ್ಲ. ಬೇರೆ ತಂತಿಗಳು ಯಾವುದು ಹಾಕೋದೂ ಇಲ್ಲ. ಟಾಟಾನೇ ಹಾಕ್ತೀವಿ. ಮೆಸ್ ಮಾತ್ರ ಏನಾಯ್ತದೆ ಅಂದರೆ, ಟಾಟಾ ಬೇಡಿ, ನಮಗೆ ಬೇರೆ ಮೆಸ್ ಹಾಕಿ ಕಮ್ಮಿಯಲ್ಲಿ ಹಾಕೊಂಡಿದ್ರೆ ಅದಕ್ಕೆ ಬೇಕಾದ್ರೆ ಚೇಂಜ್ ಮಾಡಿಕೊಡ್ತೀವಿ. ಅಷ್ಟು ಬಿಟ್ಟರೆ ಈ 6 ಲೈನ್ ತಂತಿ ಹಾಕೋದು ಕೂಡ ಟಾಟಾ ಬಿಟ್ಟರೆ ಬೇರೆ ಯಾವುದೂ ಹಾಕಲ್ಲ ಅದರಲ್ಲಿ. ಆಮೇಲೆ ಇವ್ರಿಗೆ ನೋ ಸ್ಟ್ರಾಂಗು ಅವು ಇವೆಲ್ಲ ಬರ್ತವೆ, ಅವೆಲ್ಲ ಲೋಕಲ್ಲು ಅಂತಾರೆ. ಅವನ್ನ ಹಾಕ್ಕೊಡಿ ಅಂತಾರೆ, ಇನ್ನೂ ಕಮ್ಮಿ ಆಯ್ತದೆ. ಅವು ಬೇಕಾದ್ರೂ ಹಾಕ್ಕೊಡ್ಬೋದು. ನಿಮ್ಗೆ ಇಷ್ಟ ಏನು ಬರ್ತದೆ ಅದನ್ನು ಹಾಕ್ಕೊಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ನಾವು. ನೋಡಿ, ಮೆಸ್ಸು ಯಾತಕ್ಕೆ ಹೇಳ್ತೀವಿ ಅಂತ ಅಂದರೆ, ಮೆಸ್ಸು ನೋಡಿ, ಇದು ಮೇಲ್ಗಡೆ ಇದು ಚೂಪ್ ಬರುತ್ತೆ. ಇದು
ಮೇಲೆ ಬಂದಾಗ ಯಾರು ದಾಟಕ್ಕಾಗಲ್ಲ ಮೇಲ್ಗಡೆ. ಅದು ಬಿಟ್ಟರೆ ಮೇಲೆ ದಾಟಕ್ಕೆ ಹೋಗೋದಿಲ್ಲ. ನೋಡಿ ಇದು 3 ಇಂಚ್ ತಪ್ಪದ ಮೇಲೆ ಯಾರು ಹೋಗೋಕ್ಕಾಗಲ್ಲ. ನೋಡಿ ಇದು ಎಷ್ಟು ಸೇಫ್ಟಿ ಇದೆ ಅಂದರೆ ಇದು ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ಅಂಡಲ್ಲೂ ನುಸಿಯೋಕ್ಕಾಗದೇ ಇಲ್ಲ ಯಾರೂ. ಯಾವ ಜನನೇ ಆಗಿರಲಿ, ನಾಯಿ ಆಗಿರ್ಬೋದು, ಕುರಿ ಆಗ್ಬೋದು, ಒಂದು ಮೇಕೆ ಆಗ್ಬೋದು, ಏನೂ ಆಗಲ್ಲ ಇದರಲ್ಲಿ. ಅಷ್ಟು ಬಿಟ್ಟರೆ ಎಲ್ಲ ನೀಟಾಗಿರುತ್ತೆ. ಆಮೇಲೆ ಕಲ್ಲು ಬಂದು ನಾವು ಕೋಲಾರದಿಂದ ತರಿಸ್ತೀವಿ. ಕೋಲಾರ ಅದು ಬಿಟ್ಟರೆ ಹೊಸಪೇಟೆಯಿಂದ ತರಿಸ್ತೀವಿ, ಅಲ್ಲೂ ಚೆನ್ನಾಗಿರುತ್ತೆ. ಇದು ಕೋಲಾರದ ಕಲ್ಲೇ. ಇದು ಕೋಲಾರದ ಕಲ್ಲು 6-4 ಸೈಜು, 5-4 ಸೈಜು ಇಷ್ಟು ಬರುತ್ತೆ. ನಮ್ಮ ಹತ್ರ ಯಾವುದೇ ನೀಟಾಗಿರೋ ಕಲ್ಲು, ನೀಟಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ನೀಟಾಗಿ ಇರ್ತದೆ. ಎಲ್ಲೇ ಆದರೂ ನಮ್ಮನ್ನ ಮೇಲೆ ಒಂದು ನಂಬಿಕೆ ಇದ್ದರೆ ಒಂದು ಕೆಲಸ ಕೊಟ್ಟು ನೋಡಿ, ಆಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾವು 10 ಎಕರೆ ಇದ್ರೂ ಮಾಡ್ತೀವಿ, 5 ಎಕರೆ ಇದ್ರೂ ಮಾಡ್ತೀವಿ, 100 ಎಕರೆ ಇದ್ರೂ ಮಾಡ್ತೀವಿ. ಮೆಸ್ಸು ಇದು ಯಾವುದಕ್ಕಾದ್ರೂ ಆಗುತ್ತೆ. ಕೋಳಿ ಫಾರಮ್ ಮಾಡ್ಬೋದು, ಮತ್ತು ಸೂಪರ್ ಮಾಡ್ಬೋದು. ಸುತ್ತ ತಂತಿ ಬೇಲಿ ಮಾಡಿಕೊಂಡು ಹೊರಗಡೆ ಏನು ಬರ್ದಂಗೆ ಮಾಡಿಬಿಟ್ಟು ಒಳಗಡೆನೇ ಬೇಕಾದ್ರೆ ಸೆಡ್ಡು ಪಡ್ಡು ಯಾವ ಥರ ಮಾಡ್ಕೊಂಡು ಇರ್ಬೋದು. ಆಮೇಲೆ ಕೃಷಿ ಹೊಂಡಕ್ಕೂ ಹಾಕೋಬೋದು. ಕೃಷಿ ಹೊಂಡ ಎಲ್ಲ ಕಡೆಗೂ, ಯಾಕೆ ಈಗ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಕೃಷಿ ಹೊಂಡ ತೆಗೆದುಬಿಟ್ಟಾಗ ಯಾರಾದರೂ ಹೋಗಿ ಬಿರೋದು ಪಾಳೋದು ಎಲ್ಲ ಮಾಡ್ತಾರೆ. ಅವಕ್ಕೂ ಎಲ್ಲ ಹಾಕ್ಸ್ಕೊಬೋದು. ಮತ್ತು ಎನಿವನ್ ಯಾವ್ದು ಬೇಕಾದರೂ ಹಾಕ್ಸ್ಕೊಬೋದು ಇದನ್ನು. ಈ ಅದೆಲ್ಲ ಇದು ಮೆಸ್ಸು ಎಷ್ಟು ಸೇಫ್ಟಿ ಅಂತ ಅಂದರೆ ಯಾವುದೇ ಪ್ರಾಣಿ ಆಗಿರ್ಬೋದು, ಒಬ್ಬ ಮನುಷ್ಯನೇ ಆಗಿರ್ಬೋದು. ಒಬ್ಬ ಮನುಷ್ಯನೂ ಕೂಡ ಒಳಗೆ ಹೋಗೋಕ್ಕಾಗಲ್ಲ, ಗೇಟ್ ತೆಗೆದೇ ಹೋಗ್ಬೇಕು. ಈಗ ನೋಡಿ ಇದು ಮಾಡಿದ್ದೀವಲ್ವ, ಗೇಟಲ್ಲಿ ಹೋಗ್ಬೇಕು, ಗೇಟಲ್ಲಿ ಬರಬೇಕು. ಇದೆಲ್ಲರೂ ನುಸಿಯೋಕ್ಕಾಯ್ತದೆ ನೋಡಿ ಕಳಿಬೇಕಾದ್ರೆ. ಈಗ ಇಲ್ಲಿ ಇದು 8 ಅಡಿ ಹಾಕಿದ್ದೀವಲ್ವ, ಇದು 8 ಅಡಿ ಕಮ್ಮಿ ಬೇಕು ಅಂತಂದರೆ 7 ಅಡಿ, 8 ಅಡಿ, 9 ಅಡಿ ಇಷ್ಟು ಕಲ್ಲು ನಮ್ಮ ಹತ್ರ ಸಿಗ್ತದೆ. ನೀವು 8 ಅಡಿ ದರ ಹಾಕ್ಸ್ಬೋದು, 7 ಅಡಿ ದರ ಹಾಕ್ಸ್ಬೋದು, 6 ಅಡಿ ದರ ಹಾಕ್ಸ್ಬೋದು, 9 ಅಡಿ 9 ಅಡಿ ಬೇಕಾದ್ರೂ ಹಾಕ್ಸ್ಕೊಬೋದು. ಅದರದ್ದೇನೇ ಇಲ್ಲ. ಅದಕ್ಕೆ ಅದ್ರ ತಕ್ಕನಾದಂಥದ್ದು ಅದಕ್ಕೆ ರೈಟು ಅಷ್ಟು. ನೋಡಿ ಇದು ಒಂದು ಕಲ್ಲಿನಿಂದ ಒಂದು ಕಲ್ಲಿಗೆ 6 ಅಡಿಗೆ ಒಂದು ಕಲ್ಲೇ ಹಾಕೋದು ನಾವು. 6 ಅಡಿಗೆ ಬಿಟ್ಟಿದ್ದ ಹತ್ರಕ್ಕೆ ಅಂದರೆ ಅಷ್ಟು ದೂರಕ್ಕೂ ಹಾಕೋಕ್ಕಲ್ಲ, ಅಷ್ಟು ಹತ್ರಕ್ಕೂ ಹಾಕೋಕ್ಕಲ್ಲ. 6 ಅಡಿಗೆ ಒಂದು ಹಾಕಿದ್ರೆ ಇದು ಬಂದೋಬಸ್ತು. ಆಮೇಲೆ ಕೆಲವರು ಹೇಳ್ತಾರೆ 10 ಅಡಿಗೆ ಹಾಕು, 9 ಅಡಿಗೆ ಹಾಕು, 10 ಅಡಿಗೆ ಹಾಕು ಅಂತಂದ್ರು ಅದು ಬಿಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಮೊದಲೇ ಹೇಳಿರ್ತೀವಿ ರೀ ನಮ್ಮ ಪಾರ್ಟಿಗಳಿಗೆ, 6 ಅಡಿಗೆ ಹಾಕ್ಸ್ಕೊಂಡ್ರೆ ಈ ಥರ ಇರುತ್ತೆ, ಮತ್ತು 8 ಅಡಿ 9 ಅಡಿಗೆ ಹಾಕ್ಸಿದ್ರೆ ಈ ಥರ ಇರ್ತದೆ. ಅವ್ರಿಗೆ ಅನುಭವ ಕೊಟ್ಟು ನಾವು ಹೇಳ್ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಅದು ಇಷ್ಟಕ್ಕೆ ಹಾಕ್ಸ್ಬೇಕು ಅನ್ನೋದು. ಆವಾಗ ಅವರು ತಿಳ್ಕೊಂಡೇ ಹಾಕ್ಸ್ಬೋದು. ನೋಡಿ ಇವರು ಕೇಳಿದರು, ನಮ್ಗಿನ್ನು ಸ್ವಲ್ಪ ದೂರ ಹಾಕ್ಕೊಡಿ. ದೂರ ಹಾಕಿದ್ರೆ ಇದು ನಾವು ಗ್ಯಾರಂಟಿ ಇಲ್ಲಪ್ಪ, ಹಿಂಗೆಲ್ಲ ಹಬ್ಲಾರ್ದು ಹಿಂಗೆಲ್ಲ ಆಗೋಯ್ತದೆ ಅಂತ ಹೇಳಿದಾಗ ಅವ್ರು 6 ಅಡಿಗೆ ಒಂದೇ ಹಾಕ್ಸ್ಕೊಂಡ್ರು. ಈಗ 6 ಅಡಿಗೆ ಒಂದೇ ಮಾಡಿದ್ದೀವಿ ಕೆಲಸಗಳ. ನೀಟಾಗಿ ಕೆಲಸ ಬಂದಿದೆ ನೋಡಿ. ಸುತ್ತ ಎಲ್ಲಿಂದ ಎಲ್ಲಿ ಗಂಟಾರ ನೋಡಿ ಒಂದು ಚೂರು ಏರುಪೇರು ಇಲ್ದಂಗೆ ಕೆಲಸ ಮಾಡಿಕೊಟ್ಟಿದ್ದೀವಿ. ಇದು ನಾವು ಏನು ಹೇಳ್ತೀವಿ ಅಂತ ಅಂದರೆ ಮೆಸ್ಸೊಳ್ಳೆ ಆಗ್ಬೋದು, ತಂತಿ ಆಗ್ಬೋದು, ಟಾಟಾ ಕಂಪ್ನಿದೇ ಹಾಕ್ಸ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ. ಟಾಟಾನೇ ಹಾಕ್ಸ್ಕೊಬೋದು, ಅವ್ರು ಇಷ್ಟ. ಬೇಡ ಅಂತಂದರೆ ನ್ಯೂ ಸ್ಟ್ರಾಂಗ್ ಹಾಕ್ಸ್ಕೊಬೋದು, ಇಲ್ಲಾಂದ್ರೆ ಸನ್ವಿಕ್ ಹಾಕ್ಸ್ಕೊಬೋದು. ಅವ್ರು ಯಾವ್ದು ಕೇಳಿದ್ರು ಹಾಕ್ಕೊಡ್ತೀವಿ. ಅಂದರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಯ್ತದೆ ಅಂದರೆ ಸನ್ವಿಕ್ ಹಾಕ್ಸ್ಕೊಬೋದು, ಏನೂ ತೊಂದರೆ ಇಲ್ಲ. ಇದು ಟಾಟಾ ಅಂತ ಅಂದರೆ ಒಂದು ಗ್ಯಾರಂಟಿ ನಮಗೆ ಕಂಪ್ನಿದೇ ಗ್ಯಾರಂಟಿ ಕೊಟ್ಟಿರ್ತದೆ, 15 ವರ್ಷ ಗ್ಯಾರಂಟಿ ಕೊಡ್ತಾರೆ, ವಾರಂಟಿ ಇರ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಟಾಟಾ ಹಾಕ್ಸ್ಕೊಳ್ಳಿ. ಲೋಕಲ್ಗೆಲ್ಲ ನಾವು ಟಾಟಾ ಇವೆಲ್ಲ ಗ್ಯಾರಂಟಿ ಕೊಟ್ಟಿರೋದಿಲ್ಲ. ಅವರು ಗ್ಯಾರಂಟಿನೇ ಇಲ್ಲ, ವಾರಂಟಿನೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಟಾಟಾ ಅಂತ ಹೇಳಿರ್ತೀವಿ. ಅವ್ರು ಯಾವ್ದು ಇಷ್ಟಪಡ್ತಾರೆ ಅದನ್ನ ಹಾಕ್ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಇದು ನಾವು ಟಾಟಾದವರೇ 15 ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ. ಆದರೆ ಟಾಟಾದವರು ಅಂತ ಅಂದರೆ ಅವರು ಕಂಪ್ನಿಯವ್ರು 15 ವರ್ಷ ಕೊಟ್ಟರೆ ನಮ್ಗೆ 15 ವರ್ಷ ಅಲ್ಲ, ಇನ್ನೂ ಜಾಸ್ತಿ ಬರುತ್ತೆ. ಇದು ನೋಡಿ, ಇದು 15-20 ವರ್ಷ ಗ್ಯಾರಂಟಿ. 20 ವರ್ಷ ಬರ್ಬೋದು, 30 ವರ್ಷನೇ ಬರ್ಬೋದು. ನಾವು ಹೆಂಗೆ ಬಳಸ್ಕೊತೀವಿ ಹಂಗಿರಲ್ಲ ಇರ್ತದೆ. ಆದರೆ ಕಲ್ಲು ಇದೆಯಲ್ಲ, ಕಲ್ಲು ಲೈಫ್ ಲಾಂಗು. ಕಲ್ಲು ಯಾವುದೇ ಕಾರಣಕ್ಕೂ ಇಲ್ಲ, ಮುರಿಯೋದು ಇಲ್ಲ, ಕೊಳೆಯೋದು. ನಾವು ಬೇಕು ಅಂದರೆ ಹಿಂಗೆ ಗುದ್ದು ಮುರಿದು ಹಾಕಿದ್ರು ಮುರಿಯೋದಿಲ್ಲ. ಸುತ್ತಿಗೆ ತಗೊಂಡು ಹೊಡೆದೇ ಮುರಿದು ಹಾಕ್ಬೇಕಿದ್ನ, ಆವಾಗ ಮುರಿದೋಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಯಾವುದು ಕಾರಣಕ್ಕೂ ಏನು ತೊಂದರೆ ಇಲ್ಲ. ಅಷ್ಟು ಮೀರಿ 15 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ತಂತಿ ಹೋಯ್ತು ಅಂದರೆ ಇವೆಲ್ಲ ಬಿಚ್ಚಾಕ್ಬಿಟ್ಟು ಅದೇ ಕಂಬಕ್ಕೆ ತಂತಿ ಬೇಕಾದ್ರೂ ನಿಲ್ಲಿಸ್ಕೋಬೋದು, ಬೇರೆ ಏನು ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಎಲ್ಲ ಇರುತ್ತೆ ಈ ನಮ್ಮ ವರ್ಕಲ್ಲಿ. ಇಲ್ಲ ಅಂದರೆ ಅದ್ಲು ಬದಲಿಲ್ಲ. ಇದು ನೋಡಿ, ಇದು 6 ಎಕರೆ ಜಮೀನು. 6 ಎಕರೆ ಜಮೀನಿಗೆ ಒಂದು ವಾರದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ, ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ನೋಡಿ, ನೀವು ಯಾರೇ ಆಗ್ಬೋದು, ನಿಮಗೆ ಇಷ್ಟ ಬಂದವರು, ನಿಮಗೆ ಖುಷಿ ಇದ್ದವರು ನೋಡಿ, ನಮಗೆ ನಮ್ಮ ಫೋನ್ಗೆ ಕಾಲ್ ಮಾಡಿದ್ರೆ ನಾವು ನೋಡಿ ಜಮೀನು ನೋಡಿ ನಿಮಗೆ ಈ ಥರ ಮಾಡಿಕೊಟ್ರೆ ನಾವು ಹಿಂಗೆ ಮಾಡಿಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಮಾಡಿಕೊಡ್ತೀವಿ ಸ್ವಾಮಿ. ಇಲ್ಲಿಂದ ಈಚೆಗೆ ನಾವು ಏನೇ ಇದ್ದರೂ ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಆಮೇಲೆ ಈ ಟಾಟಾ ಅಂತ ಅಂದರೆ ಟಾಟಾದಲ್ಲಿ ರೆಸ್ಟ್ ಹಿಡಿಯಲ್ಲ ಅಂತ ಅಂದರೆ ಒಂದು ಕೆಲವು ತಂತಿಗಳು ಬರ್ತವೆ, ಅವರು ಬೇಗ ರೆಸ್ಟ್ ಹಿಡಿತವೆ. ಆದ್ದರಿಂದ ಟಾಟಾನೇ ಮೇಯ್ನಾಗಿ ಹಾಕ್ಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ. ಆದರೆ ನಿಮಗೆ ಕಾಸ್ಟು ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ನೀವೇನಾದ್ರು ಇದು ಮಾಡಿದ್ರೆ, ನಿಮ್ಗೆ ಕಮ್ಮಿ ಇದು ಬೇಕಾದರೆ ನ್ಯೂ ಸ್ಟ್ರಾಂಗು ಮತ್ತು ಇದೆಲ್ಲ ಹಾಕ್ಸ್ಕೊಬೋದು. ಬೇರೆ ಲೋಕಲ್ ಕಂಪ್ನಿ ಎಲ್ಲ ಅವೆ, ಅದ್ರಲ್ಲಿ ಕಮ್ಮಿ ಆಯ್ತದೆ. ಟಾಟಾ ಒಂದು ಸ್ವಲ್ಪ ಕಾಸ್ಟ್ಲಿ ಆಯ್ತದೆ ಅಷ್ಟೇ. ಕಾಸ್ಟ್ಲಿ ಆದರೆ ನೀವು ಸೇಫ್ಟಿಯಾಗಿರ್ತದೆ. ಇದು ಯಾತಕ್ಕೆ ಮಾಡ್ಕೊತೀವಿ ಅಂತ ಅಂದರೆ,
ನೋಡಿ ಈಗ ಈ ಬಾಳೆ ಅದು ಇದು ಒಳಗಳೆಲ್ಲ ಬೆಳೆಗೆ ಹಾಕಿರ್ತಾರೆ, ಆಮೇಲೆ ಅಕ್ಕಪಕ್ಕದವ್ರು ಒತ್ತರಿಸ್ತಾರೆ ಅಂತಂದರೆ ನಮ್ಮ ಜಾಗನೇ ಇಲ್ಲ, ನಮ್ಮದು ಇಷ್ಟೇ ಜಾಗ, ನಮ್ಗೆ ಇನ್ನೂ ಬರಬೇಕು ಅಂದ್ಬಿಟ್ಟು ತೇವ್ರಿನಲ್ಲೇ ಕಡ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಇರ್ತವೆ. ಒಬ್ರಿಗೊಬ್ರು ಗುದ್ದಾಟ ತೀಯಾಟ ಇವೆಲ್ಲ ನಡೀತಾ ಇರ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಒಂದು ಸಾರಿ ಮಾಡಿದ್ರೆ ಲೈಫ್ ಲಾಂಗು ನಿಮ್ಮ ಮಕ್ಕಳೇ ಆಗ್ಬೋದು, ಮೊಮ್ಮಕ್ಕಳಾಗ್ಬೋದು, ನಿಮ್ಮ ಅಂದರೆ ನಮ್ಮ ತಾತ್ಯರೇ ನಮ್ಮ ತಾತ ಹಿಂಗೆ ಮಾಡೋನೇದು ಒಂದು ಹೆಸರಲ್ಲಿ ಇರ್ತದೆ. ಅವ್ರಿಗೆ ಮುಂದೆ ಬರೋವಂಥ ಫ್ಯೂಚರ್ಗೆ ಯಾರು ಯಾವುದೇ ಕಾರಣಕ್ಕೂ ತೊಂದರೆ ಆಗ್ದಂಗೆ ಇರ್ತದೆ ಅನ್ನೋ ಉದ್ದೇಶಪೂರ್ವಕವಾಗಿ ಎಲ್ಲ ಜನನೂ ಹಾಕ್ಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ರೈತನೇ, ನಾನು ಜಮೀನು ಆಸ್ತಿ ಎಲ್ಲ ಮಡಗಿದ್ದೀನಿ. ಆದರೂ ನಾವು ಎಲ್ಲ ಅನುಭವಿಸಿದ್ದೀವಿ ಬಿಡಿ. ನಾವೇ ಅಕ್ಕಪಕ್ಕದವರೆಲ್ಲ ಗುದ್ದಾಡಿ ಕೆಡವಾಡಿ ಅವೆಲ್ಲ ಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ನಾವು ಹೇಳ್ಬೋದು. ಇಷ್ಟು ಮಾತ್ರ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ನೀವೇನೋ ಖುಷಿಪಟ್ಟವರು ಯಾರೇ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು, ಯಾವ ಊರಿಂದಾರ ಆಗ್ಬೋದು, ಕಾಲ್ ಮಾಡಿ ನಾವು ಬಂದು ಜಾಗ ನೋಡ್ತೀವಿ, ನೋಡಿಬಿಟ್ಟು ಮಾತಾಡ್ತೀವಿ. ನಮಗೇನು ಅಡ್ವಾನ್ಸ್ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಹೇಳಲ್ಲ. ಕಲ್ಲನ್ನು ದುಡ್ಡು ಕೊಡಿ, ಮೆಸ್ಸನ್ನು ದುಡ್ಡು ಕೊಡಿ, ಆಮೇಲೆ ಅಷ್ಟು ಫೈನಲ್ಗೆ ನಮಗೆ ಉಳಿದದ್ದು ಲೆಕ್ಕ ಹಾಕಿ ನಮ್ಗೆ ಕಳಿಸ್ಕೊಟ್ರೆ ಅಷ್ಟಕ್ಕೆ ನಾವು ಕೆಲಸ ಮಾಡಿಕೊಡೋಕ್ಕೆ ನಾವು ರೆಡಿ. ಈಗ ನಾವು ಯಾವ ಊರಲ್ಲಿ ಆಗಿರಲಿ, ನಾವೀಗ ಹಾಸನ, ಗುಲ್ಬರ್ಗ, ರಾಯಚೂರು ಎಲ್ಲ ಮಾಡಿದ್ದೀವಿ. ಈಗ ಮೊನ್ನೆ ಇದರಲ್ಲೆಲ್ಲ ಮಾಡಿ ಬಂದಿದ್ದೀವಿ. ಶಿರಾ, ಮಧುಗಿರಿ ಈ ಕಡೆ ಎಲ್ಲ ಮಾಡಿದ್ದೀವಿ. ನಾವು ಯಾವ ಕರ್ನಾಟಕದಲ್ಲಿ ಯಾವ ಮೂಲೆಲಾರ ಆಗಿರಲಿ ಬಂದು ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ನೀವು ಖುಷಿಪಟ್ಟು ನೀವು ಯಾವ ಟೈಮಲ್ಲಿ ಎಷ್ಟೊತ್ತಲ್ಲಾದ್ರೂ ಫೋನ್ ಮಾಡ್ಬೋದು. ಬಂದು ನಾವು ಈ ಟೈಮ್ ಬರ್ತೀವಿ ಅಂತೇಳಿ ನಾವು ಮಾಡಿರ್ತೀವಿ. ಫೋನ್ ಮಾಡಿದಾಗ ನಾವು ತೆಗ್ದು ಮಾತಾಡ್ತೀವಿ. ನೀವು ಲೊಕೇಶನ್ ಹಾಕಿದ್ರೆ ಆ ಜಾಗಕ್ಕೆ ಬಂದು ನಾವು ನೋಡಿ ನಿಮಗೆ ಸೆಲೆಕ್ಷನ್ ಕೊಡ್ತೀವಿ. ಈ ಥರ ಮಾಡಿದ್ರೆ ಈ ಥರ ಆಯ್ತದೆ ಅಂತದ್ದು.